ಬಡವರಿಗೆ ಒಂದು ಅಲಂಕಾರ, ಶ್ರೀಮಂತರಿಗೆ ಒಂದು ಅಲಂಕಾರ. ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಇವಾಗ ನಾವು ಮೂನಾರಲ್ಲಿದ್ದೀವಿ. ಮೂನಾರಿಂದ ಇವತ್ತು ಯಾವುದದು ಮಧುರೈ ಕಡೆಗೆ ನಮ್ಮ ಜರ್ನಿ ಇವತ್ತು. ಸೊ ಮಾರ್ನಿಂಗ್ ತುಂಬ ಪ್ಲೆಸೆಂಟಾಗಿ ಸ್ಟಾರ್ಟ್ ಆಯಿತು. ಮೇಲ್ಗಡೆ ನಾನು ಮಲಗಿದ್ದಿದ್ದು ರೂಮ್ ತೋರಿಸ್ತೀನಿ ಬನ್ನಿ. ಜಸ್ಟ್ ಇಮ್ಯಾಜಿನ್ ವೇಕಿಂಗ್ ಅಪ್ ಟು ದಟ್ ವ್ಯೂ. ಸೊ ಬನ್ನಿ ಇವಾಗ ಮೇಲ್ಗಡೆ ಅಲ್ಲಿ ಟಾಪ್ ಫ್ಲೋರಿಗೆ ಹೋಗೋಣ. ಹಟ್ ಸ್ಟೇ ಥರ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಇದೇ ನಾವು ಇದ್ದಿದ್ದು ರೂಮ್. ಸೊ ಕೆಳಗಡೆ ಇಬ್ಬರಿಗೆ ಅಕಾಮಿಡೇಷನ್, ಹಾಗೆ ಮೇಲೆ ಇಬ್ಬರಿಗೆ ಅಕಾಮಿಡೇಷನ್. ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಚೆಕ್ಔಟ್ ಮಾಡೋಣ. ಸೊ ಇವಾಗ ಇಲ್ಲಿ ಮೇಲ್ಗಡೆ ಬಂದಾಯಿತು. ನೀವು ನೋಡ್ಬೋದು ಆಚೆ ವ್ಯೂ ಅಂತೂ ಸಖತ್ತಾಗಿದೆ ನೋಡಿ. ಇದು ಬೆಡ್ ಲೈಕ್ ಫ್ಲೋರಲ್ಲೇ ಕೊಟ್ಟಿರ್ತಾರೆ ಬೆಡ್. ಸೊ ನೋ ಪ್ರಾಬ್ಲಮ್, ಚೆನ್ನಾಗಿದೆ. ವ್ಯೂ ಅಂತೂ ಚೆನ್ನಾಗಿದೆ ನೋಡಿ. ವ್ಯೂ ತೋರಿಸ್ತೀನಿ ಬನ್ನಿ. ವ್ಯೂ ನೋಡಿ. ಇವಾಗ ಬೆಳಿಗ್ಗೆ ಜಸ್ಟ್ ಇಮ್ಯಾಜಿನ್, ಬೆಳಿಗ್ಗೆ ಮಲ್ಕೊಂಡಿದ್ದೀರಾ, ಏನೇನೋ ಯೋಚನೆ, ಏನೇನೋ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಆದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಒಂದು ವ್ಯೂ ನೋಡಿದ್ರೆ ಏನು ಸಖತ್ತಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ, ಇಂಥ ವ್ಯೂ ಸಿಗುತ್ತೆ ನಿಮಗೆ ನೀವು ಎದ್ದಿದ ತಕ್ಷಣ. ನೋಡಿ ಎಂಥ ವ್ಯೂ ಸಿಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಪ್ಲ್ಯಾನ್ ಇಲ್ಲಿಂದ ಹೇಳಿದ ಥರ ಮಧುರೈಗೆ ಹೋಗ್ತೀವಿ. ಮಧುರೈಯಲ್ಲಿ ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಮಾಡಿಕೊಂಡು ಸಂಜೆ ಮೀನಾಕ್ಷಿ ಅಮ್ಮ ಟೆಂಪಲ್ಗೆ ಹೋಗ್ತೀವಿ. ಆ ಟೆಂಪಲ್ ಮುಗಿಸ್ಕೊಂಡು ಸ್ವಲ್ಪ ಅಲ್ಲಿರೋ ಫುಡ್ ಐಟಮ್ಸ್ ಎಲ್ಲ ಟ್ರೈ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್, ದಟ್ ಈಸ್ ನೆಕ್ಸ್ಟ್ ಡೇಗೆ ಮೂವ್ ಆನ್ ಆಗ್ತೀವಿ. ಸೊ ಬನ್ನಿ, ಇವಾಗ ಜಾಸ್ತಿ ಲೇಟ್ ಮಾಡಿದೆ, ಮಧುರೈ ಕಡೆಗೆ ಹೋಗೋಣ. ಇಲ್ಲಿಂದ ತಿಂಡಿ ಮಾಡಿಕೊಂಡು ಅಂತ ಹೇಳ್ತಾ ಬನ್ನಿ ಹೋಗೋಣ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಹೊರಟ್ವಿ ಮಧುರೈ ಕಡೆಗೆ. ಆನ್ ದ ವೇ ಅಲ್ಲಿ ನೋಡಿ ವ್ಯೂ ಏನು ಸಖತ್ತಾಗಿ ಓಪನ್ ಆಗಿದೆ. ಫುಲ್ ಮೂನಾರ್ ಹಿಲ್ ಸ್ಟೇಷನ್, ಐ ಥಿಂಕ್ ವೆಸ್ಟರ್ನ್ ಘಾಟ್ಸ್ ಅನಿಸುತ್ತೆ ನೋಡಿ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಅದು ಏನಂತ ಸೃಷ್ಟಿ ಮಾಡಿದನು ದೇವರು, ಮೆಸ್ಮರೈಸಿಂಗ್ ಬ್ಯೂಟಿ. ಇದಂತೂ ನೋಡಿ, ಕ್ಲೌಡ್ಸು, ಹಿಲ್ಸು, ಮೆಸ್ಮರೈಸಿಂಗ್ ಬ್ಯೂಟಿ ಅಂದರೆ ಕಮ್ಮಿನೇ ಇಲ್ಲ ಗುರು ಇದನ್ನು ಹೇಳೋಕ್ಕೆ. ನೋಡಿ ಏನು ಸಖತ್ತಾಗಿದೆ ವ್ಯೂ ನೋಡಿ. ಆ ಕಡೆ ಅಂತೂ ಕ್ಲೌಡ್ಸು, ಆ ಹಿಲ್ಸು, ಆ ಸ್ಕೈ ಬ್ಲೂ ಕಲರ್, ಎಲ್ಲ ಕಡೆ ಗ್ರೀನ್ ಬ್ಲೂ ವೈಟ್ ಸಖತ್ತಾಗಿದೆ. ಬನ್ನಿ ಇವಾಗ ಅಲ್ಲಿ ನೋಡಿ, ಅಲ್ಲಿ ಲೇಕು, ಆ ವ್ಯೂ ಒಬ್ಬೊಬ್ಬೊಬ್ಬೊಬ್ಬ ಲಾಟ್ರಿ ಅಂದಂಗೆ ಇದೆ ಗುರು. ಸೊ ನಮ್ಮ ಡೆಸ್ಟಿನೇಷನ್ ಮಧುರೈ ಇನ್ನೊಂದು 118 ಕಿಲೋಮೀಟರ್ಸ್ ದೂರ ಇದೆ. ಬನ್ನಿ ಹೋಗೋಣ. 118 ಕಿಲೋಮೀಟರ್ಸ್ ಇನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಹೋಗ್ಬಿಡುತ್ತೆ. ಇಂಥ ವ್ಯೂ ಇದ್ದರೆ ಅಂತೂ ಸಖತ್ತಾಗಿ ಹೋಗ್ಬಿಡುತ್ತೆ ಗುರು ಟೈಮ್ ಅಂತೂ. ಬನ್ನಿ ಹೋಗೋಣ ಹೋಗ್ತಾನೆ ಇರೋಣ. ಇರೋದು ಒಂದು ಲೈಫು, ಟ್ರಾವೆಲ್ ಮಾಡೋಣ, ಸುತ್ತೋಣ, ಊರು ಸುತ್ತೋಣ. ಬನ್ನಿ ನೋಡಿ ಸ್ನೇಹಿತರೆ, ಮುಂದೆ ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ಕೆಳಗಡೆ ಇಳಿವಾಗಲೂ ಫಾಗು, ಹತ್ತುವಾಗಲೂ ಫಾಗು. ಈ ಫಾಗ್ ಒಂಥರ ನಮ್ಮನ್ನ ಹಿಂದೆನೇ ಬಿಡಲ್ಲ ಅನಿಸುತ್ತೆ ನೋಡಿ. ಚೆನ್ನಾಗಿದೆ ವ್ಯೂ. ಹಂಗೆ ಟೆಂಪ್ರೇಚರ್ ಡೌನ್ ಆಗ್ತಾ ಇದೆ, ಒಂಥರ ಚೆನ್ನಾಗಿದೆ. ಇದನ್ನೆಲ್ಲ ನಾನು ವೀಡಿಯೋಲಿ ಹೇಳಿದ್ರೆ ನಿಮಗೆ ಅದು ಅಷ್ಟು ಮಜಾ, ಅಷ್ಟು ಫೀಲ್ ಅನಿಸಲ್ಲ. ನೀವೇ ಇಲ್ಲಿ ಬರಬೇಕು, ಇಲ್ಲಿ ಬಂದು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ಫೀಲ್ ಮಾಡಬೇಕು. ಆವಾಗಲೇ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅದು ಒಳಗಡೆ ಡೀಪ್ ಇನ್ಸೈಡ್ ಹಾರ್ಟ್ ಹೋಗಿ ಅದು ಫೀಲ್ ಆಗುತ್ತೆ ಸ್ನೇಹಿತರೆ. ಸೊ ನಾನು ಇಂಥ ಹಲವಾರು ವೀಡಿಯೋಗಳನ್ನ ತಗೊಬರ್ತಾ ಇರ್ತೀನಿ, ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ, ಹಾಗೆ ಈ ಕಂಟೆಂಟ್ನ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ. ಅಂತೂ ಇವತ್ತು ಘಾಟ್ ಸೆಷನ್ ಎಲ್ಲ ಇಳಿದೋಯ್ತು, ಆಲ್ಮೋಸ್ಟ್ ಒಂದು 80% ಇಳಿದಾಯಿತು. ಇವಾಗ ಇಳಿದಿದ ತಕ್ಷಣ ನಮಗೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ, ಮಧುರೈ. ಸೊ ಅಲ್ಲಿ ಹೋಗಿ ಅಲ್ಲಿ ಏನು ಲೋಕಲ್ ಸೈಟ್ ಸೀಯಿಂಗ್ ಪ್ಲೇಸಸ್ ಏನೇನಿದೆ ಅಂತ ಅಲ್ಲಿ ನೋಡಿ ಅಲ್ಲಿಂದ ಹೋಗೋಣ. ಆವಾಗವರೆಗೂ ನಾನು ವೀಡಿಯೋನ ಪಾಸ್ ಮಾಡಿರ್ತೀನಿ, ಯಾಕಂದರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗೋಗುತ್ತೆ. ಅದನ್ನು ನಾನು ಒಂದೇ ವ್ಲಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಎರಡೆರಡು ವ್ಲಾಗ್ ಮಾಡಬೇಕಾಗುತ್ತೆ. ಸೊ ಬೇರ್ ವಿತ್ ಮೀ ಫಾರ್ ದಿಸ್ ಸೀಸನ್. ಸೊ ಇಲ್ಲಿ ನೋಡಿ ಇಬ್ಬರಿದ್ದಾರೆ ಗೊತ್ತಿರೋರು.
ನೋಡಿ ಇಲ್ಲಿ ಇಬ್ಬರಲ್ಲ 3 ಜನ ಇದ್ದಾರೆ ಗೊತ್ತಿರೋರು. ಸೊ ಸ್ನೇಹಿತರೆ, ಅಫಿಷಿಯಲಿ ಎಂಟರಿಂಗ್ ಇನ್ ಟು ದ ಡಿಸ್ಟ್ರಿಕ್ಟ್ ಆಫ್ ಮಧುರೈ. ಬನ್ನಿ ಇವಾಗ ಇಲ್ಲಿಂದ ಹೋಗಿ ರೂಮ್ ಚೆಕ್ ಇನ್ ಮಾಡಿಬಿಟ್ಟು ನೆಕ್ಸ್ಟ್ ಏನಂತ ನೋಡೋಣ ಬನ್ನಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಊಟ ಎಲ್ಲ ಆಯಿತು. ಊಟ ಮಾಡಿಕೊಂಡು ಇವಾಗ ತಿರುಮಲೈ ನಾಯಕರ್ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 2:02 ಈಗ ಟೈಮು. ಸೊ ಅಲ್ಲಿ ಹೋಗಿ ಅಲ್ಲಿ ನೋಡಿಕೊಂಡು ಅಲ್ಲಿಂದ ಮೀನಾಕ್ಷಿ ಅಮ್ಮ ಟೆಂಪಲಿಗೆ ಹೋಗಿ ಮೀನಾಕ್ಷಿ ಅಮ್ಮ ಟೆಂಪಲಿಂದ ನೈಟ್ ಡಿನ್ನರ್ ಎಲ್ಲ ಮಾಡಿಕೊಂಡು ಹೋಗಿ ರೆಸ್ಟ್ ತಗೊಂಡು ನಾಳೆ ಬೆಳಿಗ್ಗೆ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗೋಣ. ಸೊ ಬನ್ನಿ, ತಿರುಮಲ ನಾಯಕ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಹಿಸ್ಟ್ರಿ ಮತ್ತು ಎಲ್ಲ ನೋಡೋಣ. ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಕಾರಲ್ಲಿ ಬಂದರು ಇವಾಗ ಸಡನ್ನಾಗಿ ಆಟೋಲ್ಲಿ ಹೋಗ್ತಿದ್ದಾನೆ ಅಂತ. ಇಲ್ಲೆಲ್ಲ ಪಾರ್ಕಿಂಗು ಮತ್ತು ಇದೆಲ್ಲ ಹುಡ್ಕೋದು ತುಂಬ ಕಷ್ಟ. ಸ್ವಲ್ಪ ಕಂಜೆಸ್ಟೆಡ್ ಸಿಟಿ ಇದು, ಅದರಿಂದ ಆಟೋ ತಗೋತಾ ಇದ್ದೀವಿ. ಸೊ ಬನ್ನಿ ಆಟೋ ಅಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ಮಿಕ್ಕಿದ ಮಧುರೈನ ಅಂತ ಹೇಳ್ತಾ ಬನ್ನಿ ತಿರುಮಲ ನಾಯಕ ಪ್ಯಾಲೇಸಿಗೆ ಹೋಗಿ ಸಿಗೋಣ. ಸ್ನೇಹಿತರೆ, ತಿರುಮಲೈ ನಾಯಕ್ ಪ್ಯಾಲೇಸಿಗೆ ಬಂದಾಯಿತು. ಈಗ ಒಳಗಡೆ ಹೋಗಿ ಇದ್ರ ಬಗ್ಗೆ ಹಿಸ್ಟ್ರಿ, ಇದ್ರದ್ದು ಜಾಗ್ರಫಿ, ಹಾಗೆ ತಿರುಮಲ ನಾಯಕ ಯಾರು, ಹಿಂಗೆ ಏನು ಇದೆಯೇ ಕಟ್ಟಿದ್ರು ಎಲ್ಲ ನೋಡೋಣ. ಸೊ ಅದಕ್ಕಿಂತ ಮುಂಚೆ ತಿರುಮಲ ನಾಯಕ್ ಅವ್ರನ್ನ ನೋಡ್ಕೊಬಿಡಿ. ಸೊ ಇವರೇ ದ ಗ್ರೇಟ್ ತಿರುಮಲ ನಾಯಕ್. ಈ ಒಂದು ಪ್ಯಾಲೇಸ್ನ ಕಟ್ಟಿದ್ದು, ಈ ಒಂದು ಮಧುರೈನ ರೂಲ್ ಮಾಡಿದ್ದು. ಸೊ ಅವ್ರು ಎಷ್ಟು ವರ್ಷ ರೂಲ್ ಮಾಡಿದ್ರು ಏನು ಎಲ್ಲ ಈ ಒಂದು ಬ್ಲಾಗಲ್ಲಿ ನೀವು ನೋಡ್ತೀರಾ. ಹಾಗೆ ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್ನು ನೋಡ್ತೀರಾ ಅಂತ ಹೇಳ್ತಾ ಬನ್ನಿ ಒಂದು ಇದ್ರ ಒಳಗಡೆ ಹೋಗೋಣ. ಸೊ ನಮ್ಮಪ್ಪ ಟಿಕೆಟ್ ತಗೊಬರಕ್ಕೆ ಹೋಗ್ತಿದ್ದಾರೆ, ನಾವು ಆರಾಮಾಗಿ ನಿಂತ್ಕೊಂಡಿರೋಣ ಬನ್ನಿ. ಸ್ನೇಹಿತರೆ, ವೆಲ್ಕಮ್ ಟು ದ 388 ಇಯರ್ಸ್ ಓಲ್ಡ್ ಪ್ಯಾಲೇಸ್. ಸೊ ನಿಮ್ಮನ್ನು ಈ ಒಂದು ಬ್ಲಾಗಿಂದ 388 ಇಯರ್ಸ್ ಓಲ್ಡ್ ಒಂದು ಪ್ಯಾಲೇಸ್ ಒಳಗಡೆ ಕರ್ಕೊಬಂದಿದ್ದೀನಿ. ನೋಡಿ ಈ ಪ್ಯಾಲೇಸ್ ಏನು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಡ್ರಾವಿಡಿಯನ್ ಇಟಾಲಿಯನ್ ಸ್ಟೈಲಲ್ಲಿ ಮಾಡಿರೋ ಒಂದು ಪ್ಯಾಲೇಸ್. ಸೊ ಇದು ಕಟ್ಸಿರೋದು ತಿರುಮಲ ನಾಯಕ್ ಅಂತ ಇನ್ ದ ಇಯರ್ 1636. ಸೊ ಇವರು ಬಂದು ನಾಯಕ್ ಡೈನಾಸಿಟಿನ ಕಿಂಗ್ ಆಗಿರ್ತಾರೆ 1623ಇಂದ 1659ವರೆಗೂ. ಸೊ ಆ್ಯಕ್ಚುಲಿ ಹಿಸ್ಟ್ರಿ ಏನು ಬಿಲೀವ್ ಆಗುತ್ತಂದರೆ, ಇವಾಗ ನಾವು ನೋಡ್ತಿರೋ ಪ್ಯಾಲೇಸ್ಗಿಂತ 4 ಪಟ್ಟು ಹೆಚ್ಚು ಜಾಗ ಇತ್ತಂತೆ. ಅಂದರೆ ಆ ಪ್ಯಾಲೇಸು ಅದು ಡೆಮಾಲಿಷ್ ಆಗಿ ಅವ್ರ ತಮ್ಮನೇ ಯಾರೋ ಇದನ್ನು ಡೆಮಾಲಿಷ್ ಮಾಡಿ ತಿರ್ಚಿಗೆ ತಗೊಂಡೋಗಿದ್ದಾರೆ ಚೊಕ್ಕಣ್ಣ ನಾಯಕ್ ಪ್ಯಾಲೇಸ್ ಮಾಡೋಕ್ಕೆ. ಇಲ್ಲಿಂದ ಡೆಮಾಲಿಷ್ ಮಾಡಿ ಕದ್ಕೊಂಡು ಅದನ್ನು ತೊಗೊಂಡೋಗಿ ತಿರ್ಚಿಯಲ್ಲಿ ಮಾಡಿರೋದು ಒಂದು ಪ್ಯಾಲೇಸ್ನ. ಸೊ ಆ ಥರ ಆ ಟೈಮಲ್ಲೇ ಈ ಥರ ದೋಖಾಗಳು ಕೊಟ್ಟಿದ್ದಾರೆ. ಸೊ ನೋಡಿ, ಇದೆಲ್ಲ ಡ್ರಾವಿಡಿಯನ್ ಇಟಾಲಿಯನ್ ಆರ್ಕಿಟೆಕ್ಚರ್. ಸೊ ಇಲ್ಲಿ ಪಾರ್ಚುಗೀಸು ಬಂದಿದ್ದರು, ಸೊ ಅದನ್ನು ಬಿಲೀವ್ ಮಾಡ್ತಾರೆ. ಹಾಗೆ ಹೊಯ್ಸಳಾಸ್, ವಿಜಯನಗರನು, ಈ ಕಿಂಗ್ ಇದನ್ನು ತುಂಬ ಲಕ್ಸುರಿಯಾಗಿ ಕಟ್ಟಬೇಕು ಅಂತ ಎಲ್ಲ ಕಡೆಯಿಂದ ಕಾಪಿ ಮಾಡಿ ಹಾಕಿದ್ದಾರೆ. ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿ ಅವ್ರು ಯೂಸ್ ಮಾಡಿರೋ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಹೋಗೋಣ ಹಂಗೆ ಏನೇನು ಇಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. ಏನೇನೋ ಇದೆ ಇಲ್ಲಿ, ಏನೇನೋ ಇಟ್ಟಿದ್ದಾರೆ. ಇದರೊಳಗಡೆ ಟ್ರೆಷರ್ ಎಲ್ಲ ಇರ್ತೈತಿ. ಈಗ ಮಡಿಕೆ, ಟೂ 2000 ಇಯರ್ಸ್ ಹಳೇದಂತೆ ಸ್ನೇಹಿತರೆ ಇದು. ನೋಡಿ, ನೋಡ್ಬೋದು 2000 ಇಯರ್ಸ್ ಹಳೆ ಮಡಿಕೆ ಹೆಂಗಿತ್ತು ಅಂತ. ಸೊ ಇಲ್ಲೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ, ಸುತ್ತ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಏನೇನಿದೆ ಅಂತ. ಇದರ ಹೆಸರು ಪರವೈ ಅಂತ. ಇದು 2000 ವರ್ಷ ಹಳೆಯದು. ಎಲ್ಲ ನೋಡೋಕೆ ಒಂದೇ ಥರ ಇದೆ, ಆದರೆ ಹೆಸರು ಯಾಕೆ ಡಿಫ್ರೆಂಟ್ ಅಂತ ಗೊತ್ತಿಲ್ಲ. ತಿಳಿಸಿ ಹೇಳ್ತೀನಿ. ನೋಡಿ, ಇದು ಎಲ್ಲ ಹಳೆ ಇದು. ಇಲ್ಲಿ ಏನೇನು ಸಿಕ್ಕಿದೆ, ಇಲ್ಲೇನು ರಿಕವರ್ ಮಾಡಿದ್ದಾರೆ, ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಇಲ್ಲಿ. ಸೊ ಬನ್ನಿ ಹಂಗೆ ನೋಡ್ಕೊಂಡು ಒಂದು ರೌಂಡ್ ಹಾಕೋಣ. ಎಲ್ಲ 2000 ವರ್ಷ ಹಳೇದು. ಇದೇನು
ಇದೇನೋ ಬುರಿಯಲ್ ಊರಿನಂತೆ 1C AD. ಇದು ನೋಡಿ ಹಂಗೆ ಮೇಲ್ಗಡೆ ಇವ್ರದ್ದು ಆರ್ಕಿಟೆಕ್ಚರ್ ಅಲ್ಲ ಆರ್ಕಿಟೆಕ್ಚರ್. ಅಲ್ಲೊಳ್ಳೆ ಅಲ್ಲಾದಿನ್ ಕಾರ್ಪೆಟ್ ಥರ ಇದೆ ಅದು ನೋಡಿ. ಈ ಅಲ್ಲಾದಿನ್ ಮೂವಿ ನೋಡಿದರೆ ಅದ್ರಲ್ಲಿ ಯಾವುದೋ ಕಾರ್ಪೆಟ್ ಬರುತ್ತಲ್ಲ ಹಂಗಿದೆ, ಎಲ್ಲ ಕಡೆ ಹಂಗೆ ಇದೆ. ಎಷ್ಟು ಈ ಇಟ್ಟಿಗಿದೆ. ಸೊ ಎಲ್ಲ ಅದೇ ಥರ. ಇದು ನೋಡೋಕೆ ಒಳ್ಳೆ ತಾಜ್ ಮಹಲ್ ಥರ ಇದೆ. ಸ್ನೇಹಿತರೆ, ಈ ಒಂದು ಪ್ಯಾಲೇಸ್ ಹಂಗೆ ಮಿಕ್ಸ್ಚರ್ ಥರ ಅಂದ್ಕೊಳ್ಳಿ. ಇಂಡೋ ಇಸ್ಲಾಮಿಕ್ಕು, ಪರ್ಷಿಯನ್ನು, ವಿಜಯನಗರ, ಹಾಗೆ ಇದು ದ್ರಾವಿಡಿಯನ್ ಎಲ್ಲ ಸೇರಿಸಿ ಮಾಡಿರೋ ಥರ ಇದು ಒಂಥರ ಮಿಕ್ಸ್ಚರ್ ಅಂದ್ಕೊಳ್ಳಿ ಇದು. ಆದರೆ ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ ನಮಗೆ ಬೇಕಾಗಿರೋದು. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ಈ ಒಂದು ಪ್ಯಾಲೇಸ್ ಬಂದು ಅದರ ದೊಡ್ಡ ಜೈಜಾಂಟಿಕ್ ಪಿಲ್ಲರ್ಸಿಗೋಸ್ಕರನೇ ಫೇಮಸ್ಸು. ಇಲ್ಲಿ ಪಿಲ್ಲರ್ ಹೈಟ್ಸ್ ಎಲ್ಲ ಆಲ್ಮೋಸ್ಟ್ 82 ಫೀಟು, ಆಮೇಲೆ ವಿಡ್ತ್ ಎಲ್ಲ 19 ಫೀಟ್ 20 ಫೀಟ್ ಆ ಥರ ಇದೆ. ಸೊ ಅಂಥ ಒಂದು ಜೈಜಾಂಟಿಕ್ ಪಿಲ್ಲರ್ಸ್ಗೋಸ್ಕರನೇ ಇದು ಅಷ್ಟು ಫೇಮಸ್ ಆಗಿರೋದು. ಇದು ನೋಡ್ಬೋದು ಸಿಂಹಾಸನ. ಬೇರೆ ಇದು ರಿಯಲ್ ಗೋಲ್ಡ್ ಥರನೇ ಕಾಣಿಸ್ತಿಲ್ವಲ್ಲ. ರಿಯಲ್ ಗೋಲ್ಡ ಏನಿದು? ಸೊ ಇಲ್ರಿ ರಾಜ ಕೂತಿರ್ತಾರೆ ಇಲ್ಲಿ, ಮುಂದೆ ಈ ಕಡೆ ವಾರ್ ಮಾಡ್ತಾ ಇರ್ತಾರೆ. ರಾಜ ಕೂತ್ಕೊಂಡು ವಾರ್ ನೋಡೋದು ಆ ಥರ. ನೋಡಿ ಇದ್ರ ಮೇಲ್ಗಡೆ ಕಲರ್. ಸೊ ಇವಾಗ ಈ ಪ್ಯಾಲೇಸಲ್ಲಿ ಉಳಿದಿರೋದು ಬರೀ ಎರಡು ಪಾರ್ಟ್ ಮಾತ್ರ. ಒಂದು ಬಂದು ಸ್ವರ್ಗ ವಿಲಾಸಂ ಮತ್ತು ಇನ್ನೊಂದು ಬಂದ್ಬಿಟ್ಟು ರಂಗವಿಲಾಸಂ. ಸೊ ಇವಾಗ ನಾವು ನಿಂತಿರೋದು ರಂಗವಿಲಾಸಮಲ್ಲಿ. ಸೊ ಇದರ ಆಪೋಸಿಟಲ್ಲಿ ತೋರಿಸ್ತೀನಿ ಬನ್ನಿ. ಅದು ಬಂದ್ಬಿಟ್ಟು ಸ್ವರ್ಗ ವಿಲಾಸಂ. ಆ ಡ್ಯಾನ್ಸು ಅದೆಲ್ಲ ಮಾಡೋದು. ಸೊ ಆ ಕಡೆ ಇದೆಯಲ್ಲ ಅದೆಲ್ಲ ಸ್ವರ್ಗ ವಿಲಾಸಂ ಅದು. ಸೊ ಬಿಕಾಸ್ ನನ್ನ ಚಾನಲಿನ ಕಂಟೆಂಟ್ ಹಿಸ್ಟ್ರಿ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇಲ್ಲ. ಜಸ್ಟು ಈ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಈ ಒಂದು ಪ್ಲೇಸ್ ಬಗ್ಗೆ ಏನಿದೆ, ಅದ್ರ ಹಿಸ್ಟ್ರಿ, ಅದ್ರ ಜಾಗ್ರಫಿ ಸ್ವಲ್ಪ ಒಂದು ಲೈಟಾಗಿ ಟಚ್ ಮಾಡಬೇಕು ಅಂತ ಒಂದು ಟ್ರೈಲರ್ ಥರ ತೋರಿಸಿದ್ದೀನಿ. ನಿಮಗೆ ರಿಯಲ್ ಪಿಕ್ಚರ್ ನೋಡಬೇಕು, ರಿಯಲ್ ಹಿಸ್ಟ್ರಿ ತಿಳ್ಕೊಬೇಕಂದ್ರೆ ಇಲ್ಲಿಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ಪ್ಯಾಲೇಸಲ್ಲಿ ಇಷ್ಟೇ ಅನಿಸುತ್ತೆ. ಸೊ ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ನೆಕ್ಸ್ಟು ಇದು ಮೀನಾಕ್ಷಿ ಅಮ್ಮ ಟೆಂಪಲ್ 4:30 5 o'clockಗೆ ಏನೋ ಓಪನ್ ಆಗೋದು. ಸೊ ಅವಾಗವರೆಗೂ ಇಲ್ಲೇ ಕೂತಿದ್ದು ಟೀ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಬನ್ನಿ, ಇವಾಗ ಇಲ್ಲಿಂದ ಹೊರಡುವ ಸಮಯ ಇನ್ನೇನು ಹತ್ರ ಬಂದಿದೆ ಅಂತ ಹೇಳ್ತಾ ಹೋಗೋಣ ಇಲ್ಲಿಂದ. ಆದರೆ ಪ್ಯಾಲೇಸ್ ಅಂತೂ ಚೆನ್ನಾಗಿದೆ. ಒಂದು ತಾಜ್ ಮಹಲ್ನ ಡೈರೆಕ್ಟಾಗಿ ತಮಿಳ್ನಾಡಲ್ಲಿ ನೋಡ್ದಂಗಿದೆ. ತಾಜ್ ಮಹಲ್ ಇನ್ ತಮಿಳ್ನಾಡು ಥರ. ಸೊ ಬೇರೆ ಏನೂ ಇಲ್ಲ, ಚೆನ್ನಾಗಿದೆ, ಪೀಸ್ಫುಲ್ಲಾಗೂ ಇದೆ. ಸ್ನೇಹಿತರೆ ಇಲ್ಲಿ ನೋಡಿ, ಒಂದು ಕುದುರೆ ಮೇಲೆ ಒಬ್ಬ ಸೈನಿಕ ಕೂತ್ಕೊಂಡು ಹೋಗ್ತಿರೋ ಅಂಥ ಒಂದು ಸ್ಕಲ್ಪ್ಚರ್ ಮಾಡಿದ್ದಾರೆ. ತುಂಬ ಮೈನ್ಯೂಟಾಗಿ ಡೀಟೇಲಿಂಗ್ ಮಾಡಿದ್ದಾರೆ. ಅವನು ಹಿಡ್ಕೊಂಡಿರೋ ಕತ್ತಿ, ಹಾಗೆ ಚಾಕು, ಮತ್ತು ಅವನ ಲಗಾಮ್ ಹಿಡ್ಕೊಂಡಿರೋದು, ಆ ಒಂದು ಫುಡ್ ಪೆಗ್ ಮೇಲೆ ಅವನ ಕಾಲನ್ನ ಇಟ್ಟಿರೋದು. ಸೊ ಎಲ್ಲ ಚೆನ್ನಾಗಿ ಡೀಟೇಲಿಂಗ್ ಮಾಡ್ಯಾರ ನೋಡಿ. ಆ ಕತ್ತಿ, ಈ ಕಡೆ ಆ ಒಂದು ಕವರ್ಗು, ಮತ್ತು ಅವನೊಂದು ಬಟ್ಟೆ, ಹಾಗೆ ಎಲ್ಲನೂ ಚೆನ್ನಾಗಿ ಡೀಟೇಲಿಂಗ್ ಮಾಡಿದ್ದಾರೆ ನೋಡಿ. ಸೊ ಆ ಟೈಮಲ್ಲಿ ಇಂಥ ಮೈನ್ಯೂಟ್ ಡೀಟೇಲಿಂಗ್ ಹೆಂಗೆ ಮಾಡಿರ್ತಾರೋ ಅನ್ನೋ ಒಂದು ಥಾಟೇ ಬರೋದು ಇಂಥ ಒಂದು ಸ್ಕಲ್ಪ್ಚರ್ಸ್ನ ನೋಡಿದ್ರೆ. ಇವಾಗಿನ ಟೆಕ್ನಾಲಜಿ ಎಲ್ಲ ಏನು ಗುರು, ಆ ಟೈಮಲ್ಲೇ ಇಷ್ಟೊಂದು ಟೆಕ್ನಾಲಜಿ ಎಷ್ಟೊಂದಿತ್ತು, ಅದೇ ನನಗೆ ಮೈಂಡಿಗೆ ಬರೋದು ಇದನ್ನೆಲ್ಲ ನೋಡಿದಾಗ. ಸೊ ಈ ಒಂದು ಟೆಕ್ನಾಲಜಿ, ಹಾಗೆ ಈ ಒಂದು ಏನ್ಷಿಯಂಟ್ ಸ್ಕಲ್ಪ್ಚರ್, ಹಾಗೆ ಈ ಒಂದು ಪ್ಯಾಲೇಸ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಹಾಕ್ಬಿಡಿ ಸ್ನೇಹಿತರೆ ವಿಡಿಯೋಗೆ. ಸ್ನೇಹಿತರೆ ಆ ಕಡೆ ಮಡಿಕೆ ಎಲ್ಲ ನೋಡಿದ್ರಿ, ಏನ್ಷಿಯಂಟ್ ಮಡಿಕೆ ನೋಡಿ. ಈ ಕಡೆ ಏನ್ಷಿಯಂಟ್ ಟೈಮಲ್ಲಿ ಯೂಸ್ ಮಾಡಿದ ಚೇರ್ ಎಲ್ಲ ಇದೆ. ಅದೇ ರಾಜ ಮಂತ್ರಿ ಅವರೆಲ್ಲ ಕೂತ್ಕೋತಾ ಇದ್ದಾರೆ. ರಾಜಾಗೆ ಸಿಂಹಾಸನ, ಮಂತ್ರಿ ಸೋಲ್ಜರ್ಸ್ ಅವರಿಗೆಲ್ಲ ಈ ಥರ ಚೇರ್ಗಳು. ಸೊ ನೋಡಿ
ನೋಡಿ ರಾಜಂಗ್ ಅಂದರೆ ನೀಟಾಗಿ ಹಂಗೆ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಪಾಪ ಸೈನಿಕರಿಗೆ ಹಿಂಗೆ ಹಾಕಿ ಗುಡ್ಡೆ ಹಾಕಿ ಇಟ್ಟಿದ್ದಾರೆ ನೋಡ್ರಿ. ಇದೇ ನಮ್ಮ ದೇಶ ಅಂದರೆ ಇಷ್ಟೇ, ಬಡವರಿಗೆ ಒಂದು ಅಲಂಕಾರ, ಶ್ರೀಮಂತರಿಗೆ ಒಂದು ಅಲಂಕಾರ. ಸೊ ಸ್ನೇಹಿತರೆ, ಈಗ ತಿರುಮಲೈ ನಾಯಕರ್ ಪ್ಯಾಲೇಸ್ ಮುಗಿಸ್ಕೊಂಡು ಈಗ ಮಧುರೈ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಹೋಗ್ತಿದ್ದೀವಿ. ಮಧುರೈ ಅಂದ್ರೇ ಮೀನಾಕ್ಷಿ ಅಮ್ಮನ ಟೆಂಪಲ್, ಅದೆಲ್ಲರಿಗೂ ಗೊತ್ತಿರೋದೆ. ಸೊ ಬನ್ನಿ ಅಲ್ಲಿಗೆ ಹೋಗಿ ವ್ಲಾಗ್ ಮಾಡೋಣ. ಸೊ ಸ್ನೇಹಿತರೆ, ಈಗ ದೇವಸ್ಥಾನದ ಆಚೆ ಬಂದಾಯಿತು. ಸೊ ನೀವು ನೋಡ್ತಿರ್ಬೋದು, ಏನಪ್ಪ ಇವನು ಬೆಳಕಿರುವಾಗ ವ್ಲಾಗ್ ಮಾಡ್ತೀನಿ ಅಂತ ಕರ್ಕೊಂಡೋದ. ನೋಡಿದ್ರೆ ಇವಾಗ ಕತ್ಲಾಗೋಯ್ತು, ಇವಾಗ ವ್ಲಾಗ್ ಮಾಡ್ತಿದ್ದಾನೆ, ದೇವಸ್ಥಾನದ ಒಳಗಡೆ ಮಾಡಿಲ್ವಾ ಅಂತ. ಸೊ ಸ್ನೇಹಿತರೆ, ಒಂದು ತುಂಬ ಡಿಸಪಾಯಿಂಟಿಂಗ್ ಆದ ಒಂದು ನ್ಯೂಸ್. ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್ ಒಳಗಡೆ ಫೋನ್ ಅಲೌಡ್ ಇಲ್ಲ. ಐ ರಿಪೀಟ್, ಮಧುರೈ ಮೀನಾಕ್ಷಿ ಅಮ್ಮ ಟೆಂಪಲ್ ಒಳಗಡೆ ಫೋನ್ ಅಲೌಡ್ ಇಲ್ಲ. ನೋಡ್ಕೊಳ್ಳಿ, ನಿಮಗೋಸ್ಕರ ಮಧುರೈ ಮೀನಾಕ್ಷಿ ಅಮ್ಮನ ಇಲ್ಲೇ ನಾನು ಬ್ಲಾಗಲ್ಲಿ ತೋರಿಸ್ತೀನಿ, ನೋಡಿ ಕೈ ಮುಗ್ಕೊಳ್ಳಿ. ಸೊ ಸ್ನೇಹಿತರೆ, ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ಎಲ್ಲ ಸಖತ್ತಾಗೋಯ್ತು ದರ್ಶನ ಎಲ್ಲ. ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು, ಏನೋ ಸ್ವಲ್ಪ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಸೊ ಅಲ್ಲಿ ವೆಯ್ಟ್ ಮಾಡಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಬಂದಾಯಿತು ಸ್ನೇಹಿತರೆ. ಈಗ ಡಿನ್ನರ್ ಮಾಡೋಕ್ಕೆ ಹೋಗ್ತೀವಿ. ಸೊ ಮಧುರೈ ಮೀನಾಕ್ಷಿ ಹಾಗೆ ಆ ಪ್ಯಾಲೇಸ್ ಎಲ್ಲ ಎಷ್ಟು ಫೇಮಸ್, ಅದೇ ಥರ ಫುಡ್ಸು ತುಂಬ ಫೇಮಸ್ ಇದೆ ಇಲ್ಲಿ. ಸೊ ಆ ಫುಡ್ ಐಟಮ್ಸ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಬಟ್ ಆದರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಅವಾಗವರೆಗೂ ಬಾಯ್, ಟಾಟಾ, ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಡಿ. ಥ್ಯಾಂಕ್ ಯು.